ಮಾಲಾಶ್ರೀ ಬೆಳಗುಂದಿ ಅವರು ಕಾಲ್ ಮಾಡಿ ಮ್ಯೂಸಿಕ್ ಮೈಲಾರಿ ಪತ್ನಿ ಇದ್ದಾರಲ್ಲ ಅವರ ಜೊತೆ ಮಾತನಾಡಿದ್ದಾರೆ. ಹೌದು, ಲಿಖಿತ ಅವರ ಜೊತೆ ಮಾತನಾಡಿದ್ದಾರೆ, ಧೈರ್ಯವನ್ನು ಸಹ ತುಂಬಿದ್ದಾರೆ. ಯಾಕೆಂದರೆ ಈಗಾಗಲೇ ನೋಡಿ 14 ದಿವಸಗಳು ಇನ್ನೇನು ಆಗ್ತಾ ಬರ್ತಾ ಇದೆ, ಇನ್ನೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಮ್ಯೂಸಿಕ್ ಮೈಲಾರಿ ಅವರು. ಅವರ ಟೀಮ್ ಯಾವ ರೀತಿ ಇತ್ತು ಎಲ್ರಿಗೂ ಕೂಡ ಗೊತ್ತು. ರಸಮಂಜರಿ ಕಾರ್ಯಕ್ರಮ ದೊಡ್ಡ ಟೀಮನ್ನು ಕಟ್ಕೊಂಡಿರ್ತಾರೆ. ಸೊ ಇದರಲ್ಲಿ ಆದಂಥ ಒಂದು ರೀತಿಯಲ್ಲಿ ಘಟನೆಗಳು ಅಂತ ಹೇಳ್ಬೋದು. ಅಪ್ರಾಪ್ತ ಬಾಲಕಿ ಇವರ ವಿರುದ್ಧ ದೂರನ್ನು ಸಹ ದಾಖಲು ಮಾಡುತ್ತಾರೆ. ಪೋಸ್ಕೋ ಕೇಸ್ ಕೂಡ ದಾಖಲಾದಂಥ ಕಾರಣ ಇಮಿಡಿಯೇಟ್ ವಶಕ್ಕೆ ಪಡೀತಾರೆ. ಈಗ ಕಂಪ್ಲೀಟ್ ತನಿಖೆ ಎಲ್ಲವೂ ಕೂಡ ಆಗಬೇಕಿದೆ. ಕಾದು ನೋಡಬೇಕು ಏನಾಗುತ್ತೆ. ಮ್ಯೂಸಿಕ್ ಮೈಲಾರಿ ಅವರು ಆಚೆ ಬರ್ತಾರ 14 ದಿವಸಗಳ ಬಳಿಕ ಇವರಿಗೆ ಮುಕ್ತಾಯ ಸಿಗುತ್ತಾ, ಬೇಲ್ ಸಿಗುತ್ತಾ ಅಂತ ಮಾಲಾಶ್ರೀ ಅವರು ಕೂಡ ಅಷ್ಟೇ ಭಾವುಕರಾಗಿದ್ದಾರೆ. ಯಾಕೆಂದರೆ ಆಪ್ತ ಸ್ನೇಹಿತರು, ಅಣ್ಣ ಅಂತಲೇ ಕರೆಯೋದು, ಒಟ್ಟಿಗೆ ಕಾರ್ಯಕ್ರಮ, ಹಾಡುಗಳು ಎಲ್ಲವನ್ನೂ ಕೂಡ ಆಡಿದ್ದಾರೆ, ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಾರೆ. ಬಟ್ ಈ ರೀತಿ ಆಗುತ್ತೆ ಅಂತ ಅವರು ಕೂಡ ನಿರೀಕ್ಷೆಯೂ ಸಹ ಮಾಡಿರಲಿಲ್ಲ. ಅದೇ ರೀತಿಯ ಒಂದು ಬೇಸರದಲ್ಲಿ ಇದ್ದಾರೆ ಮ್ಯೂಸಿಕ್ ಮೈಲಾರಿ. ನಿಮಗೂ ಕೂಡ ಇಷ್ಟ, ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀರಾ? ನಿಮ್ಗೇನು ಅನ್ಸುತ್ತೆ? ಮ್ಯೂಸಿಕ್ ಮೈಲಾರಿ ತಪ್ಪು ಮಾಡಿದ್ದಾರಾ ಇಲ್ವಾ? ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಅತಿ ಬೇಗನೆ ಹೊರಗಡೆ ಬರಲಿ ಅಂತ ಕೂಡ ತುಂಬಾ ಜನ ಅಭಿಮಾನಿಗಳು ಸಹ ಕೇಳ್ಕೊತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ ಮುಂದಿನ ದಿವಸಗಳಲ್ಲಿ ಅಂತ. ಮಾಲಾಶ್ರೀ ಅವರು ಕೂಡ ಧೈರ್ಯವನ್ನು ಸಹ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಮ್ಯೂಸಿಕ್ ಮೈಲಾರಿ ಅವರ ಪತ್ನಿಗೆ, ಕುಟುಂಬವು ಕೂಡ ತುಂಬಾನೇ ಕಣ್ಣೀರಾಗ್ತಾ ಇದೆ. ಈ ಒಂದು ಟೈಮ್ ನಲ್ಲಿ ಧೈರ್ಯ ಹೇಳುವುದು ತುಂಬಾನೇ ಅವಶ್ಯಕತೆ ಇರುತ್ತೆ.